ಮಧ್ಯಗೇಹ ಭಟ್ಟಃ ಪುತ್ರರತ್ನಂ ಸ್ವಸ್ವಾಮಿನೇ ಅನಂತಾಸನಾಯ ಆರ್ಪಯತ್ ಅಥವಾ ಅರ್ಪಿಸಿದನು ಅಂತ ಒಂದು ಪ್ರಯೋಗ ಬುದ್ಧವಿಜಯದಲ್ಲಿ 2ನೇ ಸರ್ಗದಲ್ಲಿ. ಅಲ್ಲಿ ಅರ್ಪಯತಿ ಅಂತೇನು ಇದೆಯಲ್ಲ, ಅದು ಋಗತೌ ಧಾತು, ಅದರ ನಿಜಂತ ಪ್ರಯೋಗ. ಅದರಲ್ಲಿ 2 ಧಾತುಗಳಿವೆ. ವಾದಿಗಣದಲ್ಲಿ ಇರುವಂತಹ ಋಗತಿ ಪ್ರಾಪಣಯೋಹ ಅಂತ ಒಂದು ಧಾತು, ಅದರದ್ದು ಲಟ್ಲಕಾರ ರುಚ್ಛತಿ ಅಂತ ಆಗ್ತದೆ. ಮತ್ತೊಂದು ಜುಹೋತ್ಯಾದಿ ಗಣದಲ್ಲಿದೆ ಋಗತವು ಅಂತ, ಅದಕ್ಕೆ ಇಯರ್ತಿ ಅಂತ ಲಟ್ಲಕಾರದ ರೂಪ. ಎರಡರಲ್ಲೂ ಕೂಡ ನಿಜಂತ ಅರ್ಪಯತಿ ಅಂತಾನೆ. ಹಾಗಾಗಿ ಇಲ್ಲಿ ಬಂದಿರುವ ಅರ್ಪಯತಿ ಅನ್ನುವ ನಿಜಂತದ ಮೂಲ ಅಣಿಜಂತ ಪ್ರಯೋಗ ರುಚ್ಛತಿ ಅಥವಾ ಇಯರ್ತಿ ಅಂತ. ಇಯರ್ತಿ ಅನ್ನೋದು ಬಳಕೆ ಕಡಿಮೆ, ರುಚ್ಛತಿ ಅನ್ನೋದನ್ನ ಬಳಕೆಯಲ್ಲಿ ಬೇಕಾಷ್ಟು ನಾವು ನೋಡಬಹುದು. ಹಾಗಾದ್ರೆ ಮಧ್ಯಗೇಹ ಭಟ್ಟ ಪುತ್ರರತ್ನಂ, ತನ್ನ ಪುತ್ರನೆಂಬ ರತ್ನವನ್ನ ಸ್ವಾಮಿಯಾದ ಅನಂತಾಸನಿಗೆ ಅರ್ಪಿಸಿದ ಅಂತಂದಾಗ, ಹಾಗಾದ್ರೆ ಇದರಲ್ಲಿ ಅಣಿಜಂತ ಪ್ರಯೋಗ ಹೇಗೆ ಅಂತ ಒಂದು ಜಿಜ್ಞಾಸೆ ಬರ್ತದೆ. ಅದಕ್ಕೆ ಹೀಗೆ ಉತ್ತರ: ಅನಂತಾಸನ ಪುತ್ರರತ್ನಂ ರುಚ್ಛತಿ ಅಂತ. ಅನಂತಾಸನ ಪುತ್ರರತ್ನವನ್ನ ಪಡೆದ, ಕಾಣಿಕೆಯಾಗಿ ಪಡೆದ. ಮಧ್ಯಗೇಹ ಭಟ್ರು ಕಾಣಿಕೆಯಾಗಿ ಆತನಿಗೆ ಕೊಟ್ಟರು. ಅನಂತಾಸನ ಪಡೆದ ಅಂತ ಹೇಳಿದಾಗ ಅನಂತಾಸನ ಕರ್ತ, ಅನಂತಾಸನ ಕರ್ತ, ರುಚ್ಛತಿ ಅನ್ನೋದು ಕ್ರಿಯಾಪದ, ಪುತ್ರರತ್ನಂ ಅನ್ನೋದು ಕರ್ಮ. ಅದನ್ನು ಕರ್ಮಣಿ ಪ್ರಯೋಗ ಮಾಡಿದಾಗ ಅನಂತಾಸನಂ ಪುತ್ರರತ್ನಂ ಅರ್ಪಯತಿ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಹೇಳಬೇಕು ಅಂತ ಆಲೋಚನೆ ಮಾಡ್ತೀವಿ. ದ್ವಿತೀಯ ವಿಭಕ್ತಿಯಲ್ಲಿ ಬರಬೇಕು. ಅಣಿಜಂತದಲ್ಲಿ ಯಾವುದು ಕರ್ತಾನೋ ಅದು ನಿಜಂತದಲ್ಲಿ ಕರ್ಮ ಆಗಬೇಕು, ದ್ವಿತೀಯ ವಿಭಕ್ತಿಯಲ್ಲಿ ಬರಬೇಕು ಅಂತ. ಅದಕ್ಕೆ ಕೆಲವು ಸೂತ್ರಗಳು ಇದ್ದಿರಬಹುದು, ಸೂತ್ರದ ನೆನಪು ನನಗಿಲ್ಲ. ಅರ್ಪಯತಿ ಎಂದಾಗ ಕೊಡ್ತಾನೆ ಅಂತ ಅರ್ಥ, ಕೊಡ್ತಾನೆ ಅಂತ ಅರ್ಥ ಆದ್ರಿಂದ ಅದನ್ನು ಸ್ವೀಕಾರ ಮಾಡುವ ಅನಂತಾಸನಿಗೆ ಸಂಪ್ರದಾನ ಸಂಧ್ಯಾ ಬಂದು ಸ್ವಸ್ವಾಮಿನೇ ಅಂತ ಈ ಚತುರ್ಥಿ ವಿಭಕ್ತಿ ಬಂದಿದೆ. ಅಣಿಜಂತ ಪ್ರಯೋಗದ ಮತ್ತು ನಿಜಂತ ಪ್ರಯೋಗದ ವ್ಯವಸ್ಥೆ ಹೇಗೆ, ಅಣಿಜಂತ ಪ್ರಯೋಗದ ಕರ್ತ ನಿಜಂತದಲ್ಲಿ ಕರ್ಮ ಆಗಬೇಕು ಹೇಗೆ ಅನ್ನೋದಕ್ಕೊಂದು ಸೂತ್ರನೂ ಇದೆ. ಗತಿ ಬುದ್ಧಿ ಪ್ರತ್ಯವಸಾನಾರ್ಥ ಇತ್ಯಾದಿ. ಪ್ರಾಯ ಆ ಸೂತ್ರದ ವ್ಯಾಪ್ತಿಗೆ ಇದು ಒಳಪಡೋದಿಲ್ಲ. ದಾನವನ್ನು ಸ್ವೀಕಾರ ಮಾಡುವ ಅನಂತಾಸನನ್ನು ಅದರಿಂದ ಚತುರ್ಥಿ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಿದ್ದಾರೆ. ನಮಗೆ ಪ್ರಯೋಗಗಳು ಮುಖ್ಯ. ಈಗ ರುಚ್ಛತಿ ಅನ್ನೋದಕ್ಕೆ ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ, ಪಡಿತಾನೆ ಅಂತ ಅರ್ಥ ಹೇಗೆ ಅನ್ನೋದನ್ನ ಕೆಲವು ಪ್ರಯೋಗಗಳ ಮೂಲಕ ನೋಡೋಣ. ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ, ನನ್ನನ್ನು ತಿಳಿದು ಸಾಧಕ ಶಾಂತಿಯನ್ನು ಪಡಿತಾನೆ ಅಂತ ಭಗವದ್ಗೀತೆ ಒಂದು ಪ್ರಯೋಗ. ರುಚ್ಛತಿ ಅಂತ ಇಲ್ಲಿ ಪಡಿತಾನೆ ಅಂತ ಅರ್ಥದಲ್ಲಿ ಪ್ರಯೋಗ ಇದೆ. ನಿರ್ವಾಣ ಮೃಚ್ಛತಿ ಅಂತ ಮತ್ತೊಂದು ಕಡೆ ಮೋಕ್ಷವನ್ನು ಪಡಿತಾನೆ ಅಂತ ಭಗವದ್ಗೀತಾದಲ್ಲೇ ಪ್ರಯೋಗ. ಶಾಂತಿಂ ಆಪ್ನೋತಿ ನಕಾಮಕಾಮಿ, ಜ್ಞಾನಿಯಾದವನು ಶಾಂತಿಯನ್ನು ಪಡಿತಾನೆ ಅಂತ ಮತ್ತೊಂದು ಪ್ರಯೋಗ. ಋಗತೋ ಧಾತು ಒಂದ್ ಕಡೆ ತೋರಿಸಿದೆ, ಆಪಲ್ವ್ಯಾಪ್ತೋ ಧಾತು ಒಂದ್ ಕಡೆ ತೋರಿಸಿದೆ ನಾನೀಗ. ಸ ಶಾಂತಿ ಅಧಿಗಚ್ಚತಿ, ಆ ಸಾಧಕ ಶಾಂತಿಯನ್ನು ಪಡಿತಾನೆ ಅನ್ನೋ ಅರ್ಥದಲ್ಲಿ ಅಧೀತ್ಯುಪಸರ್ಗಪೂರ್ವಕ ಗಮನ ಧಾತು ಪ್ರಯೋಗ ನೋಡಿದೆವು. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣ ಕಲ್ಮಷಾಹ ಅನ್ನುವಲ್ಲಿ ಋಷಿಗಳು ಬ್ರಹ್ಮನ ಮೋಕ್ಷವನ್ನು ಪಡೀತಾರೆ ಅನ್ನೋ ಅರ್ಥದಲ್ಲಿ ಲಭಧಾತುವನ್ನು ನೋಡಿದ್ವಿ. ಒಟ್ಟಾರೆ ಲಭಧಾತು ಪ್ರಯೋಗ ಮಾಡ್ರಿ, ಅಧೀತ್ಯುಪಸರ್ಗಪೂರ್ವಕ ಗಮನ ಧಾತು ಪ್ರಯೋಗ ಮಾಡ್ರಿ, ಅಥವಾ ರುಚ್ಛತಿ ಅಂದ್ರೆ ಋಗತ ಧಾತು ಪ್ರಯೋಗ ಮಾಡ್ರಿ, ಆಪಲ್ ವ್ಯಾಪ್ತವನ್ನು ಪ್ರಯೋಗ ಮಾಡ್ರಿ. ಏನ್ ಪ್ರಯೋಗ ಮಾಡಿದ್ರು ಅಲ್ಲಿ ಆಗುವುದು ಒಂದೇ ಅರ್ಥ, ಸ್ವೀಕಾರ ಮಾಡುವವನು, ಪಡೆಯೋದು. ಮುಖ್ಯವಾಗಿ ಪಡೆಯೋದು, ಸ್ವೀಕಾರ ಮಾಡುವುದಕ್ಕಿಂತ ಪಡೆಯೋದು. ಅನಂತಾಸನ ಪುತ್ರರತ್ನವನ್ನ ಕಾಣಿಕೆಯಾಗಿ ಪಡೆದ, ಇವರು ಅವನಿಗೆ ಕೊಟ್ಟರು. ಹೀಗೆ ಅನಂತಾಸನ ಪುತ್ರರತ್ನಂ ರುಚ್ಛತಿ, ಮಧ್ಯಗೇಹ ಭಟ್ಟ ಅನಂತಾಸನಾಯ ಪುತ್ರರತ್ನಂ ಅರ್ಪಯತಿ ಅನ್ನುವ ಪ್ರಯೋಗಗಳ ಸಾಮಂಜಸ್ಯವನ್ನ ನಾವು ಗಮನಿಸಬೇಕು. ರುಚ್ಛತಿ ಅನ್ನೋದನ್ನು ನಾವು ಬಳಕೆಯಲ್ಲಿ ಹೆಚ್ಚು ಕಾಣೋದಿಲ್ಲ, ಅದೊಂದನ್ನ ತರುವುದನ್ನು ರೂಢಿಸ್ಕೊಳ್ಬೇಕು. ಅದನ್ನು ನಿಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ.